ಇವಾಗ ಚೆನ್ನಾಗಿದೆ ಓಡಾಡೋದಕ್ಕೆ ಮುಂಚೆಗಿಂತ ಸ್ವಲ್ಪ ಖಾಲಿ ಖಾಲಿ ಇರುತ್ತೆ. ಮುಂಚೆ ಆದರೆ ರೋಡ್ ಮೇಲೆಲ್ಲ ಓಡಾಡಬೇಕಾಗಿತ್ತು. ಸೊ ಇವಾಗ ಇಟ್ ಇಸ್ ವೆಲ್ ಆ್ಯಂಡ್ ಗುಡ್. ಇವಾಗೆಲ್ಲ ಖಾಲಿ ಮಾಡಿರೋದ್ರಿಂದ ಸ್ವಲ್ಪ ವಾಸಿ ಓಡಾಡೋದಕ್ಕೆ ಫ್ರೀಯಾಗಿ ಓಡಾಡ್ಬೋದು. ಮೊದಲು ನೀವೆಲ್ಲ ಏನಾದ್ರು ಪರ್ಚೇಸ್ ಮಾಡ್ತಿದ್ರಾ ಫುಟ್ಪಾತ್ ಮೇಲೆ? ಪರ್ಚೇಸ್ ಮಾಡ್ತಿದ್ದೆ, ಬಟ್ ಹಂಗಂತ ಹೇಳ್ಬಿಟ್ಟು ಲೈಫ್ ಕೂಡ ರಿಸ್ಕಲ್ಲಿ ಹಾಕೋಕ್ಕಾಗಲ್ಲ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ನಾನು ಕೂಡ ಎಷ್ಟೋ ಸತಿ ಆಕ್ಸಿಡೆಂಟಿಂದ ಇದು ಮಾಡಿದ್ದೀನಿ. ರೋಡಲ್ಲಿ ಓಡಾಡಬೇಕಾದ್ರೆ ಇಲ್ಲಿ ಜಾಗ ಇಲ್ದಲೆ ಓಹೋ, ನೀವು ಅನುಭವಿಸ್ಬಿಟ್ಟಿದ್ದೀರಾ? ಅನುಭವಿಸಿದ್ದೀನಿ. ಏನು ಹೇಳ್ತೀರಾ? ಆಗ ನಿಮ್ಗೆ ಯಾವಾಗ ಕೋಪ ಬರ್ತಿರ್ಲಿಲ್ವಾ? ತುಂಬಾನೇ ಕೋಪ ಬರ್ತಾ ಇತ್ತು. ಫುಟ್ಪಾತ್ ಇನ್ಫ್ಯಾಕ್ಟ್ ನಾನು ಎಷ್ಟೋ ಸತಿ BBMP ಅವ್ರಿಗೆಲ್ಲ ಇನ್ಸ್ಟಾಗ್ರಾಮ್ ಮುಖಾಂತರ ಮೆಸೇಜ್ ಹಾಕಿದ್ದೆ, ಫುಟ್ಪಾತ್ನ ಕ್ಲಿಯರ್ ಮಾಡಿಸಿ, ಓಡಾಡೋಕ್ಕೆ ಜಾಗ ಇಲ್ಲ ಅಂತ. ಸೊ ಐ ಥಿಂಕ್ ನೌ ಇಟ್ ಇಸ್ ಗುಡ್. ಅವರು ಅವಾಗೇನು ರೆಸ್ಪಾನ್ಸ್ ಮಾಡಿರಲಿಲ್ಲ? ನನ್ಗೆ ಇನ್ಸ್ಟಾಗ್ರಾಮಲ್ಲಿ ಏನು ಬ್ಯಾಕ್ ರೆಸ್ಪಾನ್ಸ್ ಏನು ಸಿಗಲಿಲ್ಲ. ಬಟ್ ಇಟ್ ಇಸ್ ಲೈಕ್ ಅ ಜನರಲ್ ಇಶ್ಯೂ ಅನ್ನಂಗೆ ನಾನು ಪೋಸ್ಟ್ ಮಾಡಿದ್ದೆ. ಈಗ ನೀವು ವಿಚಾರ ತಿಳಿತಿದ್ದಂಗೆ, ತೆರವು ಅಂತ ವಿಚಾರ ತಿಳಿದಂಗೆ ಎಷ್ಟು ಮಟ್ಟ ಖುಷಿ ಆಯ್ತು ನಿಮಗೆ? ನಿಜವಾಗ್ಲೂ ಖುಷಿ ಆಯಿತು. ಆ್ಯಕ್ಚುಲಾಗಿ ಓಡಾಡಬೇಕು ಅಂದರೆ ದಿಸ್ ವಾಸ್ ದ ಮಲ್ಲೇಶ್ವರಂ ನಾವು ಮುಂಚೆಯಿಂದ ನೋಡಿದ್ದು. ಇನ್ ರೀಸೆಂಟ್ ಇಯರ್ಸ್ ಸ್ವಲ್ಪ ತುಂಬಾ ಕ್ರೌಡೆಡ್ ಆಗಿತ್ತು, ಎಲ್ಲ ಆಗಿತ್ತು. ಬಟ್ ದಿಸ್ ಇಸ್ ವೆರಿ ಗುಡ್. ಮ್ಯಾಮ್, ಬರ್ತಾ ನೋಡ್ತಾನೆ ತುಂಬಾನೇ ಕ್ರೌಡ್ ಮೇಲೆ ಕ್ರೌಡ್ ಆಗ್ತಾ ಇತ್ತು. ಸಿಕ್ಕಾಪಟ್ಟೆ ಕ್ರೌಡ್ ಆಯಿತು. ಬಿಕಾಸ್ ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ನನಗೆ ಮುಂಚೆ ಮಲ್ಲೇಶ್ವರಂ ಹೇಗಿತ್ತು ಅಂತಲೂ ಗೊತ್ತು, ಇವಾಗ ರೀಸೆಂಟ್ ಡೇಸಲ್ಲಿ ಹೇಗಿತ್ತು ಅನ್ನೋದು ಗೊತ್ತು. ನಾವು ಹೇಗಿತ್ತು ಮ್ಯಾಮ್? ಖಾಲಿ ಇತ್ತು ಆಲ್ಮೋಸ್ಟ್. ಫುಟ್ಪಾತಲ್ಲಿ ಯಾರು ಇಷ್ಟೊಂದು ಜನ ಶಾಪಿಂಗ್ ಯಾರು ಇದು ಮಾಡ್ತಾ ಇರಲಿಲ್ಲ, ಏನೂ ಇಲ್ಲ. ಇವಾಗಂತೂ ಫುಲ್ ಫುಟ್ಪಾತೇ ಬ್ಲಾಕ್ ಆಗಿರ್ತಿತ್ತು ಈ ನಡುವೆ. ಗಾಡಿ ಟೂ ವೀಲರ್ ಅಲ್ಲೇ ನಿಲ್ಸೋದು. ಟೂ ವೀಲರ್ ಎಲ್ಲ ಟೂ ಸೈಡ್ಸು ಟೂ ವೀಲರ್ಸ್ ಪಾರ್ಕಿಂಗ್ ಇರುತ್ತೆ. ಓಡಾಡೋಕ್ಕೆ ಕಷ್ಟ. ಇನ್ಫ್ಯಾಕ್ಟ್ ಬಸ್ಗಳು ಬಂತು ಅಂದ್ರೆ ಒಂದು ಬಸ್ ಅಷ್ಟೇ ಓಡಾಡೋದು. ನಾವುಗಳು ಓಡಾಡೋದು ತುಂಬ ಕಷ್ಟ ಆಗಿತ್ತು. ಮ್ಯಾಮ್, ಈಗ ಅಲ್ಲೇ ತಗೊಳ್ಳೋದು, ಅಲ್ಲೇ ಗಾಡಿ ನಿಲ್ಸೋದು, ಅಲ್ಲೇ ಹತ್ಕೊಳ್ಳೋದು ಅಂತಂದ್ರೆ ಭಾರಿ ಹಿಂಸೆ ಆಗ್ತಿತ್ತು. ತುಂಬಾನೇ ಲಿಟ್ರಲಿ ಇಟ್ ವಾಸ್ ಲೈಕ್ ನಾವು ಹೇಳ್ದಂಗೆ ನಾವು ರೋಡ್ ಮೇಲೆ ಓಡಾಡ್ತಾ ಇದ್ವಿ. ಫುಟ್ಪಾತ್ ಮೇಲೆ ಅಂತೂ ಓಡಾಡ್ತಾನೆ ಇರಲಿಲ್ಲ, ಅಷ್ಟು ಕ್ರೌಡೆಡ್ ಆಗಿರೋದು. ಮ್ಯಾಮ್, ಅಕಸ್ಮಾತ್ ನೀವು ವ್ಯಾಪಾರಿಗಳಿಗೆ, ಫುಟ್ಪಾತ್ ವ್ಯಾಪಾರಿಗಳಿಗೆ ನೀವೇನಾದರೂ ಹೇಳಿದಾಗ ಅವ್ರು ಯಾವ ಥರ ರಿಯಾಕ್ಟ್ ಆಗ್ತಾಯಿದ್ರು? ಅವ್ರು ಬೈಕೊಳ್ಳೋರು, ನಿಮ್ಗೆ ಇಷ್ಟ ಆಯ್ತು ಪರ್ಚೇಸ್ ಮಾಡಿ, ಇಲ್ಲಾಂದ್ರೆ ಹೋಗಿ ನಮ್ಗೆ ಇದೇನು ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಕೇಳಿದ್ವ ನಮ್ಮ ಜಾಗದಲ್ಲಿ ನಾವು ಓಡಾಡೋಂಥ ಪ್ಲೇಸ್? ಅದು ನಾವು ಹೇಳ್ತಾ ಇದ್ವಿ, ಓಡಾಡೋದಕ್ಕೆ ಜಾಗ ಬಿಟ್ಬೇಕಾ ನೀವು ಶಾಪಿಂಗ್ ಮಾಡ್ಕೊಳ್ಳಿ ಅಂದರೆ, ಎಲ್ಲಿ ಮೇಡಮ್ ಎಲ್ಲೋಗಿ ಮಾಡೋದು ಅಂತ ಹೇಳ್ಬಿಟ್ಟು ಇದು ಮಾಡೋರು ನಮಗೇನೆ. ಮ್ಯಾಮ್, ನಿಮ್ಗಾದ್ರೂ ಸ್ವಲ್ಪ ಏಜ್ ಕಮ್ಮಿ, ಈಗ ವಯಸ್ಸಾದ್ರೆ ತುಂಬ ಏಜ್ ಆಗ, ಹೌದು. ಅವರೆಲ್ಲ ಹೇಗೆ ಓಡಾಡಬೇಕು? ಅವ್ರ ಪಾಪನೇ ನಾವು ನೋಡ್ದಂಗೆ ಮೋಸ್ಟ್ ಆಫ್ ದ ಟೈಮ್ಸ್ ಇಲ್ಲಿ ಲೋಕಲ್ ರೆಸಿಡೆಂಟ್ಸ್ ಅಂತ ಯಾರು ಆಚೆನೆ ಬರ್ತಾ ಇರಲಿಲ್ಲ ಈವ್ನಿಂಗ್ ಟೈಮ್ಸ್. ಯಾಕಂದ್ರೆ ನೀವು ಆಕ್ಸಿಡೆಂಟ್ ಆಗ್ತಿತ್ತು, ಅದನ್ನು ಇದಾಗಿದ್ದೀನಿ, ಬಚಾವಾಗಿದ್ದೀನಿ ಅಂತ ಹೇಳ್ತಾರೆ. ಯಸ್. ಈಗ ವಯಸ್ಸಾದ್ರ ಪಾಪ ಸಂದೀಪಂದಿ ರೋಡಲ್ಲಿ ಓಡಾಡೋದ್ರಲ್ಲಿ ಬರೀ ಹಿಂಸೆ ಅಲ್ವಾ? ತುಂಬಾನೇ. ಪಾಪ ಅವ್ರು ಇವ್ರು ಅರ್ಥ ಮಾಡ್ಕೋಬೇಕಾಗಿತ್ತು. ಅದು ಇವ್ರು ಅರ್ಥ ಮಾಡ್ಕೋಬೇಕಿತ್ತು. ಬಟ್ ನಾವೇನು ಮಾಡೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾವು ಹೇಳೋದಷ್ಟು ಹೇಳಿದ್ದೀವಿ, ನಮ್ಗೆ ಓಡಾಡೋದಕ್ಕೆ ಜಾಗ ಬಿಟ್ಬೇಕಾ ನೀವು ಸೈಡಲ್ಲೆಲ್ಲ ಇಟ್ಕೊಳ್ಳಿ ಅಂತ. ಬಟ್ ಇಟ್ ವಾಸ್ ಲೈಕ್ ಅವ್ರು ಗೊತ್ತು, ಕೆಲವರು ತುಂಬ ಆ್ಯರೋಗೆಂಟ್ ಆಗಿರ್ತಾರೆ ಮಾತಾಡುವಾಗ ಅಂತ. ಮ್ಯಾಮ್, ಈ ಫುಟ್ಪಾತ್ ವ್ಯಾಪಾರ ಮಾಡೋರೆಲ್ಲ ನಮ್ಮ ಕನ್ನಡದವರೇ ಅನಿಸ್ತಿತ್ತ ನಿಮಗೆ? ಇಲ್ಲ, ಮೋಸ್ಟ್ ಆಫ್ ದೆಮ್ ಲೈಕ್ ನಾರ್ತ್ ಇಂಡಿಯನ್ಸ್. ನನಗೆ ಆ್ಯಸ್ ಯೂಶುವಲ್ ಗೊತ್ತಿರೋಂಗೆ ಮೋಸ್ಟ್ ಆಫ್ ದೆಮ್ ನಾರ್ತ್ ಇಂಡಿಯನ್ಸ್. ಕನ್ನಡದವ್ರು ತುಂಬ ಕಡಿಮೆ ಇದ್ದರು. ಈಗ ತೆರವು ಮಾಡಿರೋದು ಯಾರಿಗೆ ತುಂಬ ಎಫೆಕ್ಟ್ ಆಗಿದೆ? ಅಫ್ಕೋರ್ಸ್ ಫುಟ್ಪಾತ್ ಶಾಪಿಂಗ್ ಇದು ಮಾಡೋ ಅಂಗಡಿ ಇಟ್ಕೊಂಡವ್ರಿಗೆಲ್ಲ ತುಂಬ ಇದು ಪ್ರಾಬ್ಲಮ್, ರಾಜ್ಯದವ್ರಿಗೆ ತಾನೇ ತುಂಬ ಪ್ರಾಬ್ಲಮ್ ಆಗಿರೋದು. ಹೌದು. ಯಾಕಂದ್ರೆ ಇಲ್ಲಿ ಎಲ್ಲಾನು ಸಿಗುತ್ತೆ ಅಂತ ಆರಾಮಾಗಿ ಬಂದು ಲೈಫ್ ಸೆಟಲ್ ಮಾಡ್ಕೊಳ್ತಾರೆ. ಹೌದು. ಅಲ್ವಮ್ಮ? ಈ ಕರ್ನಾಟಕದವರಾದ್ರೆ ಪಾಪ ಅವ್ರಿಗೆ ಜಾಗ ಹೇಳ್ತೀನಿ. ನಮ್ಮ ಕರ್ನಾಟಕದವ್ರು ನಿಜವಾಗ್ಲೂ ಅವ್ರು ಅರ್ಥ ಮಾಡ್ಕೊತಾರೆ. ಹೇಳಿದ್ರೆ ಹೌದು ನಾವು ಮುಂಚೆಯಿಂದ ಹಿಂಗಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿರುತ್ತೆ ಮುಂಚೆ ಹೆಂಗಿತ್ತು ಅಂತ ಹೇಳ್ಬಿಟ್ಟು. ಇಲ್ಲಿರೋರಿಗೆ ಗೊತ್ತಿರುತ್ತೆ ಅಲ್ವಾ ಹೆಂಗಿತ್ತು ಹೇಗಿತ್ತು ಅಂತ ಹೇಳ್ಬಿಟ್ಟು. ಏನು ಹೇಳ್ತೀರಾ ಮ್ಯಾಮ್ ಸಚಿವರಿಗೆ? ಗುಡ್ ಜಾಬ್, ಥ್ಯಾಂಕ್ಸ್ ಸೋ ಮಚ್. ನಮ್ಮ ಫುಟ್ಪಾತ್ ನಡೆಯೋದಕ್ಕೆ ವಾಪಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ನಮ್ಮನ್ನು ಸೇವ್ ಮಾಡಿದ್ದಕ್ಕೆ. ಹೌದು. ಯಾಕಂದ್ರೆ ಸುಮಾರು ಜನ ಸೇವ್ ಮಾಡಿದ್ದಾರೆ. ಹೌದು ನಿಜವಾಗ್ಲೂ. ಎಷ್ಟೊಂದು ಜನ ರೋಡ್ ಮೇಲೆ ಓಡಾಡ್ತಿದ್ದಾರೆ, ಎಷ್ಟೊಂದು ಜನ ಪ್ರಾಣ ಉಳಿದಿದೆ ಅಂತಲೇ ಹೇಳ್ಬೋದು ಬೇಕಾದ್ರೆ. ಯಾಕಂದ್ರೆ ತುಂಬ ರಿಸ್ಕ್ ಇತ್ತು ರೋಡ್ ಮೇಲೆ ಓಡಾಡಬೇಕಾದ್ರೆ. ನೀವು ನೋಡ್ದಂಗೆ ಬಸ್ಸಸ್ ಎಲ್ಲ ಟ್ರಾವೆಲ್ ಮಾಡ್ತಾ ಇರುತ್ತೆ ಇಲ್ಲಿ.